ಕಾವೇರಿಗಾಗಿ ಕರ್ನಾಟಕ ಬಂದ್ ಕಿಚ್ಚು. ಕರ್ನಾಟಕ ಬಂದ್ ವಾಪಸ್ ಪಡಿತಾರಾ? 4-5 ದಿನ ಕಾದು ಬಂದ್ ಬಗ್ಗೆ ಮತ್ತೆ ನಿರ್ಧಾರ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಿರುವ ಆದೇಶವನ್ನ ವಿರೋಧಿಸಿ ಕನ್ನಡ ಒಕ್ಕೂಟಗಳು ಕೆರಳಿ ಕೆಂಡವಾಗಿದ್ವು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಘೋಷಣೆ ಮಾಡಲಾಗಿತ್ತು. ಆದರೆ ಇದೀಗ ಘೋಷಿಸಿದ್ದ ಬಂದ್ ವಾಪಸ್ ಪಡೆಯುವ ಸಾಧ್ಯತೆಗಳಿವೆ. ಕಾವೇರಿ ಹೋರಾಟ 13ನೇ ತಾರೀಕು ಬಂದನ್ನ ಕರೆ ಕೊಟ್ಟಿರುವಂತದ್ದು. ಬಂದ್ ಕರೆ ಕೊಟ್ಟಾದ್ಮೇಲೆ ಇವತ್ತು ಕಾವೇರಿ ಕೊಳ್ಳದಲ್ಲಿ ನೀರು ಹರಿದು ಬರ್ತಾ ಇದೆ, ಕಾವೇರಿ ತುಂಬ್ತಾ ಇದೆ. ಕನ್ನಡಿಗರು ಮತ್ತು ನಾವೆಲ್ಲರೂ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಿರೋ ನೀರನ್ನ ನಾವ್ಯಾರು ಹಿಡಿದಿಟ್ಕೊಳಕ್ ಆಗಲ್ಲ. 13ನೇ ತಾರೀಕು ಬಂದ್ಗೆ ನಮ್ಮ ಸಂಘಟನೆಯಿಂದ ಸಭೆ ಮಾಡಿ ಚರ್ಚೆ ಮಾಡಿ ಒಕ್ಕೂಟದ ನಾಯಕರು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕನ್ನುವಂತ ನಿರ್ಧಾರವನ್ನ ನಾವೆಲ್ಲ ಒಟ್ಟಿಗೆ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಕಾವೇರಿ ಕೊಳ್ಳದಲ್ಲಿ ಕಳೆದ 4-5 ದಿನಗಳಿಂದ ನಿರಂತರ ಮಳೆಯಾಗುತ್ತಿರುವುದರಿಂದ ಕಬಿನಿ ಹಾಗೂ ಹಾರಂಗಿ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿವೆ. ಕೊಡಗು ಮತ್ತು ವಯನಾಡಿನಲ್ಲಿ ಭಾರೀ ಮಳೆಯಿಂದ ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವು ಗಣನೀಯವಾಗಿ ಹೆಚ್ಚಿದ್ದು ನದಿಗೆ ನೀರು ಹರಿಸಲಾಗುತ್ತಿದೆ. ಈ ಮಳೆ ಹೀಗೆಯೇ ಮುಂದುವರೆದರೆ ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದ ಸುಖಾಂತ್ಯ ಕಾಣುವ ಭರವಸೆ ಮೂಡಿದೆ. ಮಳೆ ಬಂದು ಜಲಾಶಯಗಳು ತುಂಬುವ ಹೊತ್ತಲ್ಲಿ ಬಂದ್ ಮಾಡೋದು ಸರಿಯಲ್ಲ ಅನ್ನೋ ನಿರ್ಧಾರಕ್ಕೆ ಕನ್ನಡ ಒಕ್ಕೂಟಗಳು ಬಂದಿವೆ. ಬಂದ್ ವಾಪಸ್ ಪಡಿಬೇಕಾ ಅನ್ನೋ ಯೋಚನೆಯಲ್ಲಿದ್ದಾರೆ. 4-5 ದಿನಗಳಲ್ಲಿ ಈ ಬಗ್ಗೆ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಈಗಾಗಲೇ ಬಂದ್ಗೆ ಸಾರಿಗೆ ಒಕ್ಕೂಟಗಳು, ಖಾಸಗಿ ಶಾಲಾ ಒಕ್ಕೂಟಗಳು ಸೇರಿ ಹಲವು ಸಂಘ ಸಂಸ್ಥೆಗಳು ಬೆಂಬಲ ನೀಡಿವೆ. ಬಂದ್ಗೆ ತಯಾರಿಗಳು ಶುರುವಾಗಿರುವ ಬೆನ್ನಲ್ಲೇ ಬಂದ್ ವಾಪಸ್ ಪಡೆಯುವ ಚಿಂತನೆ ನಡೆಯುತ್ತಿದೆ. ಅಂತಿಮವಾಗಿ 4-5 ದಿನಗಳಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಯಲಿದೆ. ಅಂತಿಮವಾಗಿ ಬಂದ್ ಮಾಡಬೇಕಾ, ವಾಪಸ್ ಪಡೆಯಬೇಕಾ ಅನ್ನೋದು ನಿರ್ಧಾರವಾಗಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.